ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕ್ಯಾಶ್ ಬಜೆಟ್ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೇವೆ ಅಂತ ಹೇಳಿ ಸ್ಟಡಿ ಮಾಡುವ. ಇದು ಸೆಕೆಂಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ಕ್ಯಾಶ್ ಬಜೆಟ್ 1 ಮಂತಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೇವೆ ಅಂತ ಸಿಂಪಲ್ ಆದಂತ ಪ್ರಾಬ್ಲಮ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಇವಾಗ ಸೆಕೆಂಡ್ ಪ್ರಾಬ್ಲಮ್, ಅದೇ ಸೇಮ್ ಚಾಪ್ಟರಿನಲ್ಲಿ ಟ್ರೆಜರಿ ಮ್ಯಾನೇಜ್ಮೆಂಟ್ ಅಲ್ಲಿ. ಫಸ್ಟ್ ನಾವು ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ, ಅದಾದ ನಂತರ ಸೊಲ್ಯೂಷನ್ ಅನ್ನ ಮಾಡೋದು ಸುಲಭ ಆಗುತ್ತೆ. ಕ್ವಶನ್ 2 ಪೇಜಿನಲ್ಲಿ ಇದೆ. ಈ ಕ್ವಶನ್ ಅನ್ನ ಏಪ್ರಿಲ್ 2017 ಇಯರಿನಲ್ಲಿ ಕೇಳಿದ್ರು. ಸೊ ಹಾಗಾಗಿ ಇಂಪಾರ್ಟೆಂಟ್ ಕ್ವಶನ್. The transactions of a small scale industrial unit for the month of August 2005 are as given below. ಸೊ ಇಲ್ಲಿ ನಾವು ಗಮನಿಸ್ಕೊಳ್ಳುವಂಥದ್ದು ಆಗಸ್ಟ್ ಮಂತ್ ಅನ್ನ ಗಮನಿಸ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಕ್ವಶನಿನ ಎಂಡ್ ಅಲ್ಲಿ ನಮಗೆ ಪ್ರಿಪೇರ್ ದ ಕ್ಯಾಶ್ ಬಜೆಟ್ ಆಫ್ ದ ಇಂಡಸ್ಟ್ರಿಯಲ್ ಯೂನಿಟ್ ಫಾರ್ ಸೆಪ್ಟೆಂಬರ್ 2005 ಅಂತ ಹೇಳಿದ್ದಾರೆ. ಸೊ ಸೆಪ್ಟೆಂಬರ್ ಮಂತಿಗೆ ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ನಮ್ಗೆ ಹೇಳಿದ್ದಾರೆ. ಸೊ ಸೆಪ್ಟೆಂಬರ್ ಮಂತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಡಿಷನಲ್ ಅಡ್ಜಸ್ಟ್ಮೆಂಟ್ ಇದೆ ಅಥವಾ ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ, ಬರೀ ಸೆಪ್ಟೆಂಬರ್ ಮಂತಿಗೆ ಸಂಬಂಧಪಟ್ಟದ್ದು, ಅದನ್ನ ಮಾತ್ರ ಗಮನಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೆಪ್ಟೆಂಬರಿನ ಹಿಂದಿನ ಮಂತ್ ಅಂದ್ರೆ ಆಗಸ್ಟ್ ಬಗ್ಗೆನೂ ನಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಸೆಪ್ಟೆಂಬರ್ ಮಂತಿನ ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಕ್ವಶನಿಗೆ ಬಂದಾಗ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ. ಈ ಕ್ಯಾಶ್ ಸೇಲ್ಸ್ ರುಪೀಸ್ 4,29,800 ಯಾವ ಮಂತಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ ಆಗಸ್ಟ್ ಮಂತಿಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ಏನು ಫಸ್ಟ್ ಟು 8 ಅಡ್ಜಸ್ಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಟ್ರಾನ್ಸಾಕ್ಷನ್, ಇದೆಲ್ಲ ಆಗಸ್ಟ್ ಮಂತಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಏನ್ ಹೇಳ್ತಾರೆ, ಫಾರ್ಮ್ ಎಸ್ಟಿಮೇಟ್ಸ್ ದ ಫಾಲೋವಿಂಗ್ ಫಿಗರ್ಸ್ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್ ಅಂತ ಹೇಳಿದ್ದಾರೆ. ಸೊ ಈ ಇನ್ಫಾರ್ಮೇಶನ್ ಆದ ನಂತರ ಇದೇನಿದೆ ಅಲ್ವಾ, 9 ಟ್ರಾನ್ಸಾಕ್ಷನ್ಸ್ ಏನ್ ಕೊಟ್ಟಿದ್ದಾರೆ, ಇದಿಷ್ಟು ಸೆಪ್ಟೆಂಬರ್ ಮಂತಿಗೆ ಸಂಬಂಧಪಟ್ಟಿದ್ದು. ಇದರ ಹಿಂದಿನ ಪೇಜ್ ಅಲ್ಲಿ ನಮ್ಗೆ ಆಗಸ್ಟ್ಗೆ ಸಂಬಂಧಪಟ್ಟಂತ 8 ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಸೇಲ್ಸ್ 4,29,800 ಅಂತ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ 8,90,000 ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಸೇಲ್ಸ್ ಅಲ್ಲಿ ಹೆಚ್ಚು ನಮ್ಗೆ ಅಡ್ಜಸ್ಟ್ಮೆಂಟ್ ಅನ್ನ ಕೊಡ್ಲಿಲ್ಲ, ಟೋಟಲ್ ಕ್ಯಾಶ್ ಸೇಲ್ಸ್ ಅಂತ ಹೇಳಿ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಕ್ರೆಡಿಟ್ ಸೇಲ್ ಅಂತ ಬಂದಾಗ ಆಗಸ್ಟ್ ಮಂತಿನಲ್ಲಿ 8,90,000 ಆಗಿದೆ. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಏನು ಅಂತ ಹೇಳಿದ್ರೆ, ಆಲ್ವೇಸ್ 50% of the credit sale is realized in the same month. So underline 50% and underline same month. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕ್ರೆಡಿಟ್ ಸೇಲ್ಸ್ ಆಗಸ್ಟ್ ಮಂತಿನಲ್ಲಿ 8,90,000 ಆಗಿದೆ. ಅದರಲ್ಲಿ 50% ಕ್ರೆಡಿಟ್ ಸೇಲ್ ಏನಿದೆ ಅದು ಅದೇ ತಿಂಗಳಲ್ಲಿ ಹಣ ಸಿಕ್ಕಿದೆ, ಡೆಟರ್ಸ್ ಇಂದ ನಮಗೆ ಹಣ ಬಂದಿದೆ. 50% of the credit sale is realized in the same month ಅಂತ ಹೇಳಿದ್ದಾರೆ. ಸೇಮ್ ಮಂತ್ ಅಂತ ಹೇಳಿದ್ರೆ ಆಗಸ್ಟಿಗೆ ಸಂಬಂಧಪಟ್ಟಿದ್ದು. ಸೊ ಎಷ್ಟು ಟೋಟಲ್ ಕ್ರೆಡಿಟ್ ಸೇಲ್ಸ್ ಆಗಿದೆ ಅದರಲ್ಲಿ 50% ಆಗಸ್ಟ್ ಮಂತ್ ಅಲ್ಲೇ ನಮ್ಗೆ ಹಣ ಸಿಕ್ಕಿದೆ, ರಿಯಲೈಸ್ಡ್ ಆಗಿದೆ ಅಂತ ಹೇಳಿದ್ರೆ ಕೈಗೆ ಹಣ ಬಂದಿದೆ. ಹಾಗಾದ್ರೆ ಉಳಿದ 50% ಏನಾಯ್ತು, ಅದರಲ್ಲಿ ಹೇಳ್ತಾರೆ 25% ಇನ್ ದ ನೆಕ್ಸ್ಟ್ ಮಂತ್, 1 ಮಂತ್ ಆಫ್ಟರ್ ಅಂತ ಹೇಳ್ತಾರೆ. ಅಂದ್ರೆ ಈ 8,90,000 ಕ್ರೆಡಿಟ್ ಸೇಲ್ ಏನಿದೆ ಅದರಲ್ಲಿ 25% ಬರ್ಬೇಕಾದಂತ ಹಣ ನೆಕ್ಸ್ಟ್ ಮಂತ್ ಸಿಗ್ತಾ ಇದೆ. ನೆಕ್ಸ್ಟ್ ಮಂತ್ ಹೇಳಿದ್ರೆ ಆಗಸ್ಟಿನ ನೆಕ್ಸ್ಟ್ ಮಂತ್ ಬರೋದು ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ಮಂತಿಗೆ ನಾವೇನ್ ಮಾಡ್ತಾ ಇದ್ದೇವೆ, ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಸೊ ಈ 8,90,000 ಅಲ್ಲಿ 25% ಅನ್ನ ಸೆಪ್ಟೆಂಬರ್ ಮಂತ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಇಲ್ಲಿ 50 ಮತ್ತೆ 25 75% ಆಯ್ತು. ಇನ್ನು ಉಳಿಯೋದು ರಿಮೈನಿಂಗ್ 25%, 100% ಆಗ್ಬೇಕಲ್ವಾ. ಸೊ
ಇನ್ನು ಉಳಿದ ರಿಮೈನಿಂಗ್ 25% ಬಗ್ಗೆ ಏನು ಹೇಳ್ತಾರೆ, 25% 2 months ಆಫ್ಟರ್. ಸೊ ಟೋಟಲ್ ಕ್ರೆಡಿಟ್ ಸೇಲ್ 8,90,000 ಅಲ್ಲಿ 25% ಕ್ರೆಡಿಟ್ ಸೇಲ್ ಅನ್ನ 2 ತಿಂಗಳ ಬಿಟ್ಟು ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಡೆಟರ್ಸ್ ಇಂದ. ಸೊ 2 months ಆಫ್ಟರ್ ಅಂತ ಹೇಳಿದ್ರೆ ಆಗಸ್ಟಿನ ಇನ್ಫಾರ್ಮೇಶನ್ ಇದು. ಸೊ ಅಲ್ಲಿಂದ 2 months ಅಂತ ಹೇಳಿದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್. ಸೊ ಅಕ್ಟೋಬರ್ ಮಂತ್ ಅಲ್ಲಿ 25% ತೋರಿಸ್ಬೇಕಾಗುತ್ತೆ. ಬಟ್ ಅಕ್ಟೋಬರ್ ಮಂತಿಗೆ ನಾವಿಲ್ಲಿ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇಲ್ಲ. ಆದ ಕಾರಣ ಈ ಲಾಸ್ಟ್ ಇನ್ಫಾರ್ಮೇಶನ್ ಏನಿದೆ ಅಲ್ವಾ 25% 2 months ಆಫ್ಟರ್, ಅದನ್ನ ಇಗ್ನೋರ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಗಮನಕ್ಕೆ ತಗೊಳ್ಳುವಂಥದ್ದು ಮೊದಲಿನ 2 ಇನ್ಫಾರ್ಮೇಶನ್. ನೆಕ್ಸ್ಟ್ ಬರೋದು ಮೂರನೇದು, ಕ್ಯಾಶ್ ಪರ್ಚೇಸಸ್ ಟೋಟಲ್ 2,23,500 ಅಂತ ಹೇಳಿದ್ದಾರೆ. ಸೊ ಕ್ಯಾಶ್ ಪರ್ಚೇಸಸ್ ಗೆ ಸಂಬಂಧಪಟ್ಟ ಹಾಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಟೋಟಲ್ ಕ್ಯಾಶ್ ಪರ್ಚೇಸಸ್ ಆಗಿದ್ದು 2,23,500. ಫೋರ್ತ್ ಇನ್ಫಾರ್ಮೇಶನ್ ರಿಲೇಟ್ಸ್ ಟು ಕ್ರೆಡಿಟ್ ಪರ್ಚೇಸಸ್. ಟೋಟಲ್ ಕ್ರೆಡಿಟ್ ಪರ್ಚೇಸಸ್ 1,60,000. Always 10% of credit purchases is payable in the same month. Underline 10%, underline same month. ಅಂದ್ರೆ ಟೋಟಲ್ ಕ್ರೆಡಿಟ್ ಪರ್ಚೇಸ್ ಆಗಿದ್ದು 1,60,000. ಅದರಲ್ಲಿ 10% ಏನು ಕ್ರೆಡಿಟ್ ಪರ್ಚೇಸ್ ಏನಿದೆ ಅದು ಅದೇ ತಿಂಗಳಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೇವೆ. ಕ್ರೆಡಿಟ್ ಪರ್ಚೇಸಸ್ ಪೇಯಬಲ್ ಇನ್ ದ ಸೇಮ್ ಮಂತ್ ಅಂದ್ರೆ ಆಗಸ್ಟ್ ಮಂತ್ ಅಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, 1,60,000 10% ಅದೇ ತಿಂಗಳಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಏನ್ ಹೇಳ್ತಾರೆ, 40% ಇನ್ ದ ನೆಕ್ಸ್ಟ್ ಮಂತ್, 1 month ಆಫ್ಟರ್. ಸೊ ಇಲ್ಲಿ 40% ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಮಂತ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅದ್ರ ಅರ್ಥ ಏನು ಅಂದ್ರೆ ಕ್ರೆಡಿಟ್ ಪರ್ಚೇಸಸ್ 1,60,000 ಆಗಿದೆ, ಅದರಲ್ಲಿ 40% ಅಮೌಂಟ್ ಅನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಸೊ ಆಗಸ್ಟಿನ ನೆಕ್ಸ್ಟ್ ಮಂತ್ ಯಾವ್ದು ಬರ್ತದೆ, ಸೆಪ್ಟೆಂಬರ್. ಸೊ ಆ ಇನ್ಫಾರ್ಮೇಶನ್ ಅನ್ನ ಕ್ಯಾಶ್ ಬಜೆಟ್ ಗೆ ತಗೋಬೇಕಾಗತ್ತೆ. ಯಾಕಂದ್ರೆ ಸೆಪ್ಟೆಂಬರ್ ಮಂತಿಗೆ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ. ನಂತರ ಏನ್ ಹೇಳ್ತಾರೆ, ಈಗ 10% ಆಯ್ತು, 40%, ಟೋಟಲ್ 50 ಆಯ್ತು. ಇನ್ನೆಷ್ಟು ಬ್ಯಾಲೆನ್ಸ್, ಇನ್ನೆಷ್ಟು ರಿಮೈನ್ ಆಗುತ್ತೆ, ರಿಮೈನಿಂಗ್ 50%, ಇನ್ನು ಉಳಿಯೋದು 50%. ಸೊ 50% 2 months ಆಫ್ಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕ್ರೆಡಿಟ್ ಪರ್ಚೇಸಿನಲ್ಲಿ 50% ಹಣವನ್ನ ನಾವು 2 ತಿಂಗಳ ನಂತರ ಪೇಮೆಂಟ್ ಮಾಡುತ್ತೇವೆ. ಸೊ ಆಗಸ್ಟಿನಿಂದ 2 ತಿಂಗಳಂತ ಹೇಳಿದ್ರೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಮಂತಿಗೆ ಹೋಗುತ್ತೆ ಯಾವುದು, ಈ ರಿಮೈನಿಂಗ್ 50%. ಸೊ ಅಕ್ಟೋಬರ್ ಮಂತಿಗೆ ಇಲ್ಲಿ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಈ ಇನ್ಫಾರ್ಮೇಶನ್ ಅನ್ನ ಇಗ್ನೋರ್ ಮಾಡ್ಬೇಕಾಗತ್ತೆ, ನೆಗ್ಲೆಕ್ಟ್ ಮಾಡ್ಬೇಕಾಗತ್ತೆ. ಫಿಫ್ತ್ ಟ್ರಾನ್ಸಾಕ್ಷನ್ ವೇಜಸ್ 1,20,000. ಟೋಟಲ್ ನಾವು ವರ್ಕರ್ಸ್ ಗೆ ಪೇ ಮಾಡಿದಂತ ವೇಜಸ್ ಆಗಸ್ಟ್ ತಿಂಗಳಲ್ಲಿ ₹1,20,000. ಸೊ ಪೇಮೆಂಟ್ ಹೇಗೆ ಮಾಡಿದ್ದಾರೆ ವೇಜಸ್ ಪೇಮೆಂಟ್ ಅನ್ನ ಕಂಪನಿಯವರು, ದೀಸ್ ಆರ್ ವೀಕ್ಲಿ ವೇಜಸ್. ಸೊ ವಾರ ವರ್ಕರ್ಸ್ ಗೆ ಕೊಡುವಂತ ವೇಜಸ್. ಅದರಲ್ಲಿ 3/4 ಆಫ್ ದ ವೇಜಸ್ ಈಸ್ ಪೇಡ್ ಇನ್ ದ ಸೇಮ್ ಮಂತ್. 3/4 ಅಂತ ಹೇಳಿದ್ರೆ ನಾವು 75% ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ 75% ಆಫ್ ವೇಜ್ 1,20,000 is paid in the same month. ಸೇಮ್ ಮಂತ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಮತ್ತೆ 3/4 ಏನಿದೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ಆಗಸ್ಟ್ ಮಂತ್ ಅಲ್ಲಿ ಟೋಟಲ್ ವೇಜಸ್ ನಲ್ಲಿ 3/4 ಅನ್ನ ಅದೇ ತಿಂಗಳಲ್ಲಿ ಪೇಮೆಂಟ್ ಮಾಡಿದ್ದಾರೆ, ಆಗಸ್ಟ್ ಅಲ್ಲಿ ಪೇಮೆಂಟ್ ಮಾಡಿದ್ದಾರೆ. ಸೊ ಆ ಇನ್ಫಾರ್ಮೇಶನ್ ನಾವು ಗಮನಕ್ಕೆ ತಗೋಬಾರ್ದು, ಯಾಕಂದ್ರೆ ನಾವು ಆಗಸ್ಟಿಗೆ ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇಲ್ಲ, ನಾವು ಪ್ರಿಪೇರ್ ಮಾಡ್ತಾ ಇರೋದು ಸೆಪ್ಟೆಂಬರಿಗೆ. ನೆಕ್ಸ್ಟ್ ಏನ್ ಹೇಳ್ತಾರೆ, 1/4 ಇನ್ ದ ನೆಕ್ಸ್ಟ್ ಮಂತ್. ಟೋಟಲ್ ವೇಜಸ್ ನಲ್ಲಿ 1/4 ಅಮೌಂಟ್ ಅನ್ನ ಅಂದ್ರೆ 25% ಅನ್ನ ನೆಕ್ಸ್ಟ್ ಮಂತ್ ಗೆ ಪೇಮೆಂಟ್ ಮಾಡ್ತಾ ಇದ್ದೇವೆ. ಸೊ ಆಗಸ್ಟಿನ ನೆಕ್ಸ್ಟ್ ಮಂತ್ ಯಾವ್ದಾಗುತ್ತೆ, ಸೆಪ್ಟೆಂಬರ್. ಸೊ ಸೆಪ್ಟೆಂಬರಿಗೆ ಟೋಟಲ್ 1,20,000 ವೇಜಸ್ ನಲ್ಲಿ 1/4 ಅಂದ್ರೆ 25% ಅನ್ನ ನಾವು ಕ್ಯಾಶ್ ಬಜೆಟ್ ಅಲ್ಲಿ ಗಮನಕ್ಕೆ ತಗೋಬೇಕಾಗುತ್ತೆ. ಸೊ 1/4 ಮತ್ತೆ ನೆಕ್ಸ್ಟ್ ಮಂತ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರೆ ಸೆಪ್ಟೆಂಬರ್ಗೆ 25% ವೇಜಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. Sixth transaction is salary ₹80,000 payable in the first week of next month. Underline first week, underline next month. So ಇಲ್ಲಿ
ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರೆ ಆಗಸ್ಟಿನ ನೆಕ್ಸ್ಟ್ ಮಂತ್ ಬರುವಂತದ್ದು ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ಗೆ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಸೆಪ್ಟೆಂಬರಿನ ಟ್ರಾನ್ಸಾಕ್ಷನ್ ಇದಾಗಿರುತ್ತೆ, ಆದ ಕಾರಣ ಇದನ್ನ ಗಮನಿಸ್ಕೋಬೇಕು. 80,000 ಪೂರ್ತಿ ಸ್ಯಾಲರಿಯನ್ನ ಸೆಪ್ಟೆಂಬರ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಸೆಪ್ಟೆಂಬರಿನ ಕ್ಯಾಶ್ ಬಜೆಟ್ ಅಲ್ಲಿ ಸ್ಯಾಲರಿ 80,000 ಅನ್ನ ತೋರಿಸ್ಬೇಕಾಗುತ್ತೆ. 7th transaction, power bill rupees 38,000 which is always payable in the next month. So power bill ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ಆಗಸ್ಟ್ ಮಂತ್ಗೆ 38,000 ಆಗಿದೆ, which is always payable. ಆ 38,000 ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ನೆಕ್ಸ್ಟ್ ಮಂತ್ ಅಲ್ಲಿ ಪೇ ಮಾಡ್ತಾ ಇದ್ದಾರೆ. ಸೊ ಆಗಸ್ಟಿನ ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರೆ ಸೆಪ್ಟೆಂಬರ್. ಸೊ ಸೆಪ್ಟೆಂಬರಿನ ಕ್ಯಾಶ್ ಬಜೆಟ್ ಅಲ್ಲಿ ಪವರ್ ಬಿಲ್ 38,000 ಅನ್ನ ತೋರಿಸ್ಬೇಕಾಗುತ್ತೆ. ಸೊ ಇಲ್ಲಿ 38,000 ಅಂಡರ್ಲೈನ್ ಮಾಡ್ಕೊಳ್ಳಿ, ಮತ್ತೆ ನೆಕ್ಸ್ಟ್ ಮಂತ್ ಅನ್ನ ಅಂಡರ್ಲೈನ್ ಮಾಡ್ಕೊಂಡು ಅದು ಸೆಪ್ಟೆಂಬರ್ ಅಂತ ಹೇಳಿ ನೀವು ಪರಿಗಣಿಸಬೇಕಾಗುತ್ತೆ. 8th transaction is closing balance of cash is expected to be 2,60,000 ಅಂತ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಮುಂದಿನ ತಿಂಗಳ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಆಗಸ್ಟಿನ ಮುಂದಿನ ತಿಂಗಳು ಸೆಪ್ಟೆಂಬರ್ ಆಗುತ್ತೆ, ಸೆಪ್ಟೆಂಬರ್ಗೆ ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕ್ಯಾಶ್ ಬಜೆಟಿನ ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 2,60,000 ಅಂತ ಹೇಳಿ ರೆಕಾರ್ಡ್ ಮಾಡಬೇಕಾಗುತ್ತೆ. ಫರ್ದರ್ ದ ಫರ್ಮ್ ಎಸ್ಟಿಮೇಟ್ಸ್ ದ ಫಾಲೋಯಿಂಗ್ ಫಿಗರ್ಸ್ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್ 2005. ನೆಕ್ಸ್ಟ್ ಪೇಜ್ ಅಲ್ಲಿ ಬರುವಂತ ಇನ್ಫಾರ್ಮೇಶನ್, ಈ ಟ್ರಾನ್ಸಾಕ್ಷನ್ಸ್ ನಡೆದಿದೆ ಅದು ಸೆಪ್ಟೆಂಬರಿಗೆ ಸಂಬಂಧಪಟ್ಟಿದ್ದು. ಕ್ಯಾಶ್ ಸೇಲ್ಸ್ 7,80,000 ಸೆಪ್ಟೆಂಬರ್ ಮಂತ್ ಅಲ್ಲಿ ಆಗಿದ್ದು. ಕ್ರೆಡಿಟ್ ಸೇಲ್ಸ್ 9,40,000, ಕ್ಯಾಶ್ ಪರ್ಚೇಸಸ್ 320, ಈ ರೀತಿಯಾಗಿ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 1,20,000, ಸೇಲ್ ಆಫ್ ಓಲ್ಡ್ ಮಷಿನರಿ ಸೆಪ್ಟೆಂಬರ್ ಅಲ್ಲಿ ಮಷಿನರಿಯನ್ನು ಮಾರಾಟ ಮಾಡಿದ್ದಾರೆ 90,000, ಪರ್ಚೇಸ್ ಆಫ್ ನ್ಯೂ ಮಷಿನರಿ ದ ಪೇಮೆಂಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ಮೇಡ್ ಇನ್ ಅಕ್ಟೋಬರ್ 2005. ಸೊ ಏನು ಹೊಸ ಮಷಿನರಿಯನ್ನು ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೇಮೆಂಟ್ ಏನಿದೆ ಅದನ್ನ ಅಕ್ಟೋಬರ್ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಅಕ್ಟೋಬರ್ ಅಲ್ಲಿ 2,10,000 ಅಮೌಂಟ್ ಪೇಮೆಂಟ್ ಮಾಡ್ತಾರೆ. ಸೊ ಅದು ನಾವು ಸೆಪ್ಟೆಂಬರ್ ಕ್ಯಾಶ್ ಬಜೆಟ್ ಅಲ್ಲಿ ತಗೊಳ್ಳೋ ಹಾಗೆ ಇಲ್ಲ, ಯಾಕಂದ್ರೆ ಅದು ಸೆಪ್ಟೆಂಬರ್ಗೆ ಸಂಬಂಧಪಟ್ಟಿಲ್ಲ. ಪವರ್ ಅಂದ್ರೆ ಪವರ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಸೆಪ್ಟೆಂಬರ್ಗೆ ಸಂಬಂಧಪಟ್ಟಿದ್ದು 46,000. ಇನ್ನೊಂದು ಇನ್ಫಾರ್ಮೇಶನ್ ಇದೆ, ಇನ್ವೆಸ್ಟ್ಮೆಂಟ್ ಇನ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್ 10,000. ಕಾರ್ಪೊರೇಟ್ ಸೆಕ್ಯೂರಿಟೀಸ್ ಅಲ್ಲಿ ನಾವು ಬಂಡವಾಳವನ್ನ ಹಾಕಿದ್ದೇವೆ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೇವೆ. ಎಷ್ಟು ಅಂತ ಹೇಳಿದ್ರೆ ಸೆಪ್ಟೆಂಬರ್ ಮಂತಿನಲ್ಲಿ 10 lakh ಅಮೌಂಟ್ ಅನ್ನ ಕಾರ್ಪೊರೇಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ. ನೆಕ್ಸ್ಟ್ ಏನ್ ಹೇಳ್ತಾರೆ, ಪ್ರಿಪೇರ್ ಕ್ಯಾಶ್ ಬಜೆಟ್ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್ 2005. ಸೊ ಇಲ್ಲಿ ಏನ್ ಕ್ಯಾಶ್ ಸೇಲ್, ಕ್ರೆಡಿಟ್ ಪರ್ಚೇಸಸ್, ಕ್ರೆಡಿಟ್ ಪರ್ಚೇಸಸ್, ವೇಜಸ್, ಸ್ಯಾಲರಿ ಎಲ್ಲ ಕೊಟ್ಟಿದಾರಲ್ವಾ, ಇಲ್ಲಿ ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಡದೇನೆ ಇರ್ಬೋದು. ಬಟ್ ಹೋದ ತಿಂಗಳಲ್ಲಿ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದಾರಲ್ವಾ, ಆಲ್ವೇಸ್ 50% ಕ್ರೆಡಿಟ್ ಸೇಲಿಗೆ ಸಂಬಂಧಪಟ್ಟಿದ್ದು ಅಥವಾ ಕ್ರೆಡಿಟ್ ಪರ್ಚೇಸಸ್ಗೆ ಈ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ವೇಜಸ್ ಅಂತ ಕೊಟ್ಟಾಗ ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಗೇನ್ ಸ್ಯಾಲರಿ ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್ ಈ ತರ ಅಡ್ಜಸ್ಟ್ಮೆಂಟ್ ಕೊಟ್ಟಿದಾರಲ್ವಾ, ಆ ಅಡ್ಜಸ್ಟ್ಮೆಂಟ್ ಅನ್ನ ಸೆಪ್ಟೆಂಬರಿಗೂ ಸಹ ಗಮನಿಸ್ಕೋಬೇಕಾಗುತ್ತೆ. ಇದು ಪೂರ್ತಿ ಸೆಪ್ಟೆಂಬರ್ ಅಲ್ಲ ಅಂತ ಹೇಳಿ ಹಾಗೆ ನಾವು ನೇರವಾಗಿ ಅಮೌಂಟ್ ಅನ್ನ ಕ್ಯಾಶ್ ಬಜೆಟ್ ಅಲ್ಲಿ ಪ್ರಿಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವಾಗ ಸೊಲ್ಯೂಷನ್ ಅನ್ನ ನೋಡುವ, ಅಥವಾ ವರ್ಕಿಂಗ್ ನೋಟು ನಾವು ಗಮನಿಸ್ಕೋಬಹುದು. ವರ್ಕಿಂಗ್ ನೋಟ್ ಸೊಲ್ಯೂಷನ್ ಈ ರೀತಿಯಾಗಿ ಇದೆ. ಇದು ಸೊಲ್ಯೂಷನ್. ಕ್ಯಾಶ್ ಬಜೆಟ್ ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್ 2005. ಸೆಪ್ಟೆಂಬರ್ ಇದು ಬರೀಲೇಬೇಕು. ಯಾವ ಮಂತಿಗೆ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತೇವೆ ಆ ಮಂತಿಗೆ ಸಂಬಂಧಪಟ್ಟ ಹಾಗೆ ಆ ಮಂತಿನ ಹೆಸರನ್ನ ಸ್ಪೆಸಿಫಿಕ್ ಆಗಿ ನಾವು ರೆಕಾರ್ಡ್ ಮಾಡಲೇಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ನಮಗೆ ಗೊತ್ತಿದ್ದಾಗೆ ಫಸ್ಟ್ ಸ್ಟೆಪ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಸೆಕೆಂಡ್ ಸ್ಟೆಪ್ ಆಡ್ ಕ್ಯಾಶ್ ರಿಸಿಟ್ಸ್, ಥರ್ಡ್ ಸ್ಟೆಪ್ ಲೆಸ್ ಕ್ಯಾಶ್ ಪೇಮೆಂಟ್. ಸೊ ಕ್ಯಾಶ್ ಪೇಮೆಂಟ್ ಅನ್ನ ಲೆಸ್ ಮಾಡಿದ ನಂತರ ಏನು ಆನ್ಸರ್ ಬರುತ್ತೆ ಫೋರ್ತ್ ಸ್ಟೆಪ್, ಅದನ್ನ ನಾವು ಏನಂತ ಹೇಳ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಇಲ್ಲಿಗೆ ನಮ್ಮ ಸೊಲ್ಯೂಷನ್ ಕಂಪ್ಲೀಟ್ ಆಗುತ್ತೆ. ಸೊ ಇದನ್ನ ನಾವು ಯಾವ ರೀತಿಯಾಗಿ ವರ್ಕೌಟ್ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ವರ್ಕಿಂಗ್ ನೋಟ್ ಅನ್ನ ಗಮನಿಸ್ಕೊಳ್ಳುವ. ಸೊ ಮೊದಲಿಗೆ ವರ್ಕಿಂಗ್ ನೋಟ್ ಕ್ರೆಡಿಟ್ ಸೇಲ್ಸ್ಗೆ ಸಂಬಂಧಪಟ್ಟಿದೆ. ನಂತರದ ವರ್ಕಿಂಗ್ ನೋಟ್ ಕ್ರೆಡಿಟ್ ಪರ್ಚೇಸಸ್ ಏನ್ ಮಾಡಿದ್ದೇವಲ್ವಾ ಅದಕ್ಕೆ ಸಂಬಂಧಪಟ್ಟಿದೆ.
ಮತ್ತೆ ಮೂರನೇ ವರ್ಕಿಂಗ್ ನೋಟು ವೇಜ್ ಪೇಮೆಂಟ್ಗೆ ಸಂಬಂಧಪಟ್ಟಿದ್ದು. ವೇಜಸ್ಸಿಗೆ 3/4 1/4 ಅಂತ ಕೊಟ್ಟಿದ್ದಾರಲ್ವ, ಆ ವೇಜಸ್ಸಿಗೆ ಸಂಬಂಧಪಟ್ಟಂತ ವರ್ಕಿಂಗ್ ನೋಟ್. ಸೊ ಫಸ್ಟ್ ವರ್ಕಿಂಗ್ ನೋಟಿಗೆ ಹೋಗುವ. ವರ್ಕಿಂಗ್ ನೋಟ್ ನಂಬರ್ 1, ರಿಸೀಟ್ಸ್ ಫ್ರಮ್ ಡೆಟರ್ಸ್. ರಿಸೀಟ್ಸ್ ಫ್ರಮ್ ಡೆಟರ್ಸ್ ಅಂದರೆ ಇಲ್ಲಿ ನೀವು ಬ್ರಾಕೆಟ್ ಅಲ್ಲಿ ಬರ್ಕೋಬಹುದು, ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ಬರ್ಕೊಳ್ಳಿ. ರಿಸೀಟ್ಸ್ ಫ್ರಮ್ ಡೆಟರ್ಸ್ ಅಂದ್ರೆ ಯಾವ ವ್ಯಕ್ತಿ ನಮ್ಮಿಂದ ಹಣ ಕೊಡದೆ ಫಿನಿಶ್ಡ್ ಪ್ರಾಡಕ್ಟ್ ಅನ್ನ ತಗೊಂಡು ಹೋಗಿದ್ದಾನೆ ಅವರನ್ನ ಡೆಟರ್ ಅಂತ ಹೇಳ್ತೇವೆ. ಇವಾಗ ಪ್ರಾಡಕ್ಟ್ ತಗೊಂಡು ಹೋಗಿದ್ದಾನೆ, ಹಣ ಕೊಡ್ಲಿಲ್ಲ, ಈಗ ಅವನ ಹಣ ನಮ್ಗೆ ಕೊಡ್ತಾ ಇದ್ದಾನೆ, ಆದ ಕಾರಣ ಏನಂತ ಕರೀತೇವೆ, ರಿಸೀಟ್ಸ್ ಫ್ರಮ್ ಡೆಟರ್ಸ್ ಅಂತ ಹೇಳ್ತೇವೆ, ಕ್ರೆಡಿಟ್ ಸೇಲ್ಸ್ ಅಂತ ಹೇಳಿ ಗಮನಿಸ್ಕೋಬೇಕಾಗುತ್ತೆ. ಇಲ್ಲಿ ನಾವು ಸೆಪ್ಟೆಂಬರ್ ಮಂತಿಗೆ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇದ್ದೇವೆ, ಆದ ಕಾರಣ ಸೆಪ್ಟೆಂಬರಿನ ಮಂತಿಗೆ ಸಂಬಂಧಪಟ್ಟಂತ ಅಡ್ಜಸ್ಟ್ಮೆಂಟ್ ಅನ್ನ ಮಾತ್ರ ಗಮನಿಸ್ಕೋಬೇಕಾಗುತ್ತೆ. ಸೊ ಕ್ರೆಡಿಟ್ ಸೇಲ್ಸ್ ಬಗ್ಗೆ ಏನ್ ಹೇಳ್ತಾರೆ, 50% realized in the same month, 25% in the next month and remaining 25% 2 months after ಅಂತ ಹೇಳ್ತಾರೆ. ಸೊ ಆವಾಗ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸ್ 50% ರಿಯಲೈಸ್ಡ್ ಇನ್ ದ ಸೇಮ್ ಅಂತ ಹೇಳಿದ್ರೆ ಅದೇ ತಿಂಗಳಲ್ಲಿ ನಾವು ಡೆಟರ್ಸ್ ಇಂದ ಏನು ಹಣವನ್ನ ಪಡ್ಕೊಂಡಿದ್ದೇವೆ ಅದು ಸೆಪ್ಟೆಂಬರ್ ಮಂತ್ ಅಲ್ಲಿ ಪಡ್ಕೊಳ್ತೇವೆ. 25% ಇನ್ ದ ನೆಕ್ಸ್ಟ್ ಮಂತ್ ಅಂತ ಹೇಳಿದಾಗ ಆಗಸ್ಟ್ ಅಲ್ಲಿ ಇರುವಂತ ಕ್ರೆಡಿಟ್ ಸೇಲಿನ 25% ಸೆಪ್ಟೆಂಬರ್ ಅಲ್ಲಿ ರಿಸೀವ್ ಮಾಡ್ಕೊಳ್ತೇವೆ. ಅದೇ ರೀತಿಯಾಗಿ ಉಳಿದ 25% ಅನ್ನ 2 ಮಂತ್ಸ್ ಆಫ್ಟರ್ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಿ ಗಮನಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನಾವು ಇಲ್ಲಿಗೆ ಹೋದಾಗ ಕ್ರೆಡಿಟ್ ಸೇಲ್ಸ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ಸೆಪ್ಟೆಂಬರ್ ಮಂತಿನ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಸೆಪ್ಟೆಂಬರ್ ಮಂತಿನ ಕ್ರೆಡಿಟ್ ಸೇಲ್ಸ್ ಅನ್ನ ನೀವು ಗಮನಿಸ್ಕೋಬೇಕು. ಕ್ರೆಡಿಟ್ ಸೇಲ್ಸ್ 9,40,000 ಇದೆ ಆಯ್ತಾ. ಈಗ ಈ 9,40,000 ಏನ್ ಸೆಪ್ಟೆಂಬರ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ ಇದೆ, ಇದರಲ್ಲಿ 50% ಅದೇ ತಿಂಗಳ ಹಣ ಸಿಗುತ್ತೆ ನಮ್ಮ ಕೈಯಲ್ಲಿ. ಇಲ್ಲಿ ಕೊಟ್ಟಿದಾರಲ್ವಾ 50% ರಿಯಲೈಸ್ಡ್ ಇನ್ ದ ಸೇಮ್ ಮಂತ್. ಸೊ 9,40,000 50% ನಮಗೆ ಅದೇ ತಿಂಗಳಲ್ಲಿ ಹಣ ಸಿಗುತ್ತೆ, 4,70,000 ಬರುತ್ತೆ. ನೆಕ್ಸ್ಟ್ ಏನ್ ಹೇಳ್ತಾರೆ ಇಲ್ಲಿ, ಕ್ರೆಡಿಟ್ ಸೇಲ್ಸ್ ಅಲ್ಲಿ ಏನ್ ಅಡ್ಜಸ್ಟ್ಮೆಂಟ್ ಇದೆ ನೋಡಿ, 50% ಇನ್ ದ ಸೇಮ್ ಮಂತ್ ಅಂತ ಹೇಳಿದೆ, 25% ಇನ್ ದ ನೆಕ್ಸ್ಟ್ ಮಂತ್. ಸೊ ಆಗಸ್ಟ್ ಅಲ್ಲಿ ಆದಂತ ಕ್ರೆಡಿಟ್ ಸೇಲ್ ಏನಿದೆ ಅಲ್ವಾ, ಆಗಸ್ಟ್ ಅಲ್ಲಿ ಆದಂತ ಕ್ರೆಡಿಟ್ ಸೇಲ್ 8,90,000 ಏನಿದೆ ಅದರ 25% ನಾವು ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟಿನ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಅಲ್ಲಿ ಪಡ್ಕೊಳ್ತೇವೆ. ಸೊ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು, 8,90,000 25% ಸೆಪ್ಟೆಂಬರಿಗೆ ತಗೋಬೇಕು. ನೋಡಿ 8,90,000 25% ಏನ್ ಆಗಸ್ಟ್ ಅಲ್ಲಿ ಆದಂತ ಕ್ರೆಡಿಟ್ ಸೇಲ್ ಅದರ ಪೇಮೆಂಟ್ ನಾವು ಸೆಪ್ಟೆಂಬರ್ ಅಲ್ಲಿ ಪಡ್ಕೊಳ್ತೇವೆ. ಸೊ 25% 2,22,500 ಬರುತ್ತೆ. ಟೋಟಲ್ ಮಾಡಬೇಕಾಗುತ್ತೆ ಕಲೆಕ್ಷನ್ ಫ್ರಮ್ ಡೆಟರ್ಸ್ ಇನ್ ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರೆಡಿಟರ್ಸ್ ಇಂದ ಪಡ್ಕೊಂಡಂತ ಹಣ ಎಷ್ಟು ಅಂತ ಹೇಳಿದ್ರೆ 6,92,500. ಇದು ವರ್ಕಿಂಗ್ ನೋಟ್ ನಂಬರ್ 1. ಈ ಅಮೌಂಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕ್ಯಾಶ್ ಬಜೆಟ್ ಅಲ್ಲಿ ತೋರಿಸ್ತೇವೆ, 6,92,500. ಇಲ್ಲಿ ನೋಡಿ ರಿಸೀಟ್ಸ್ ಫ್ರಮ್ ಡೆಟರ್ಸ್ ಅಂತ ಇದೆ ಅಲ್ವಾ, ಅಂದ್ರೆ ಕ್ರೆಡಿಟ್ ಸೇಲ್, ಕ್ರೆಡಿಟ್ ಸೇಲು 6,92,500. ವರ್ಕಿಂಗ್ ನೋಟ್ ನಂಬರ್ 1 ನಲ್ಲಿ ಬಂದಂತ ಆನ್ಸರ್ ಇಲ್ಲಿ ನಾವು ಬರ್ದಿದ್ದೇವೆ. ಇವಾಗ ವರ್ಕಿಂಗ್ ನೋಟ್ ನಂಬರ್ 2ಗೆ ಹೋಗುವ. ವರ್ಕಿಂಗ್ ನೋಟ್ ನಂಬರ್ 2 ಯಾವುದು ಅಂತ ಹೇಳಿದ್ರೆ ಕ್ರೆಡಿಟ್ ಪರ್ಚೇಸಸ್. ಕ್ರೆಡಿಟ್ ಪರ್ಚೇಸಸ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್. ಸೆಪ್ಟೆಂಬರ್ ಅಲ್ಲಿ ನಾವು ಎಷ್ಟು ಕ್ರೆಡಿಟ್ ಪರ್ಚೇಸ್ ಮಾಡಿದ್ದೇವೆ, ನಾವು ಎಷ್ಟು ಕ್ರೆಡಿಟರ್ಸ್ಗೆ ಪೇಮೆಂಟ್ ಅನ್ನ ಮಾಡಿದ್ದೇವೆ ಅದನ್ನ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಕ್ಯಾಲ್ಕುಲೇಷನ್ ಅನ್ನ. ಇಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಕ್ರೆಡಿಟ್ ಪರ್ಚೇಸಸ್. ಕ್ರೆಡಿಟ್ ಪರ್ಚೇಸಸ್ ಆಗಸ್ಟ್ ಅಲ್ಲಿ 1,60,000 ಆಗಿದೆ, ಅದರಲ್ಲಿ 10% ಆಫ್ ಕ್ರೆಡಿಟ್ ಸೇಲ್ಸ್ ಪೇಯಬಲ್ ಇನ್ ದ ಸೇಮ್ ಮಂತ್. ಸೊ 1,60,000 10% ಅದೇ ತಿಂಗಳಲ್ಲಿ ಸಿಗುತ್ತೆ. ಉಳಿದ 40% ಏನಿದೆ ನೆಕ್ಸ್ಟ್ ಮಂತ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. 1,60,000 40% ನೆಕ್ಸ್ಟ್ ಮಂತ್ ಸಿಗುತ್ತೆ. ಸೊ ಆಗಸ್ಟಿನ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಆಗಿರುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಪರ್ಚೇಸಸ್ 2,30,000. ಸೊ ಇಲ್ಲಿ ನೋಡಿ ಕ್ರೆಡಿಟ್ ಪರ್ಚೇಸಸ್ 2,30,000 ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದೆ.
ಸೆಪ್ಟೆಂಬರ್ ತಿಂಗಳಲ್ಲಿ ಆದಂತ 2,30,000 ಕ್ರೆಡಿಟ್ ಪರ್ಚೇಸಿನಲ್ಲಿ 10% ಹಣವನ್ನ ಅದೇ ತಿಂಗಳಲ್ಲಿ ನಾವು ಪಡ್ಕೊಳ್ತೇವೆ. ನೋಡಿ, ಫಾರ್ ದ ಮಂತ್ ಆಫ್ ಸೆಪ್ಟೆಂಬರ್ 10% ಇನ್ ದ ಸೇಮ್ ಮಂತ್, ಅದೇ ಮಂತ್ ಅಲ್ಲಿ ಪಡ್ಕೊಳ್ತೇವೆ ಹಣವನ್ನ ನಾವು ಪೇಮೆಂಟ್ ಮಾಡ್ತೇವೆ. 40% ಇನ್ ದ ನೆಕ್ಸ್ಟ್ ಮಂತ್ ಅಂದ್ರೆ ಅಕ್ಟೋಬರ್ ಹೊರಟೋಗುತ್ತೆ. ಸೊ ಇಲ್ಲಿ ಸೆಪ್ಟೆಂಬರ್ ಅಲ್ಲಿ ಆದಂತ ಕ್ರೆಡಿಟ್ ಪರ್ಚೇಸಸ್ 2,30,000, ಆದ್ರೆ 10% ಸೇಮ್ ಅದೇ ತಿಂಗಳಲ್ಲಿ ನಾವು ಪೇಮೆಂಟ್ ಅನ್ನ ಮಾಡ್ತೇವೆ. ಸೊ 23,000. ಇವಾಗ ಆಗಸ್ಟ್ ಅಲ್ಲಿ ನಾವು ನೋಡಿದೇವಲ್ವಾ, ಆಗಸ್ಟ್ ಮಂತ್ ಅಲ್ಲಿ ಕ್ರೆಡಿಟ್ ಪರ್ಚೇಸ್ ಆಗಿದ್ದು 1,60,000. ಇಲ್ಲಿ ಆಗಸ್ಟ್ ಅಲ್ಲಿ ಕ್ರೆಡಿಟ್ ಪರ್ಚೇಸ್ ಆಗಿದ್ದು 1,60,000, ಅದರ 40% ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಪೇಮೆಂಟ್ ಮಾಡ್ತೇವೆ. ಸೊ ಇಲ್ಲಿ ಬರ್ತದೆ 1,60,000 ಇನ 40%. ಇದು ಆಗಸ್ಟ್ ಮಂತ್ ಅಲ್ಲಿ ಆದಂತ ಕ್ರೆಡಿಟ್ ಪರ್ಚೇಸಸ್. ಸೊ 1,60,000 40% 64,000 ಆಗುತ್ತೆ. ಇವೆರಡನ್ನು ಆಡ್ ಮಾಡಿದಾಗ ನಮಗೆ ಟೋಟಲ್ ಕ್ರೆಡಿಟ್ ಪರ್ಚೇಸಸ್ ಇನ್ ದ ಮಂತ್ ಆಫ್ ಸೆಪ್ಟೆಂಬರ್. ಕ್ರೆಡಿಟ್ ಪರ್ಚೇಸ್ ಅಂದ್ರೆ ಪೇಮೆಂಟ್ ಟು ಕ್ರೆಡಿಟರ್. ಕ್ರೆಡಿಟರ್ಗೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಪೇಮೆಂಟ್ ಮಾಡ್ತೇವೆ? 87,000. ಇದು ಇಂಪಾರ್ಟೆಂಟ್. ಈ 87,000 ಅನ್ನ ನಾವು ಕ್ಯಾಶ್ ಬಜೆಟ್ ಅಲ್ಲಿ ಕ್ರೆಡಿಟ್ ಪರ್ಚೇಸಸ್ ಅಂತ ಹೇಳಿ ರೆಕಾರ್ಡ್ ಮಾಡ್ತೇವೆ. 87,000 ಇಲ್ಲಿ ಬರ್ತದೆ ನೋಡಿ. ಪೇಮೆಂಟ್ ಟು ಕ್ರೆಡಿಟರ್ಸ್ ಅಥವಾ ಕ್ರೆಡಿಟ್ ಪರ್ಚೇಸಸ್ ಅಂತ ಬರೀಬಹುದು. ಕ್ರೆಡಿಟ್ ಪರ್ಚೇಸಸ್ ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲಿ 87,000. ವರ್ಕಿಂಗ್ ನೋಟ್ ನಂಬರ್ 3ಗೆ ಹೋಗುವ. ವೇಜಸ್ ಅಲ್ಲಿ ಏನ್ ಹೇಳ್ತಾರೆ? 3/4 ಇನ್ ದ ಸೇಮ್ ಮಂತ್ ವೇಜ್ ಅನ್ನು ನಾವು ಪೇಮೆಂಟ್ ಮಾಡ್ಬಿಡ್ತೇವೆ. 1/4 ನೆಕ್ಸ್ಟ್ ಮಂತ್ ಅಲ್ಲಿ ಪೇ ಮಾಡ್ತೇವೆ. ಇಲ್ಲಿ ನೋಡ್ಬೇಕು, ವೇಜಸ್ ಆಗಸ್ಟ್ ಅಲ್ಲಿ 1,20,000 ಆಗಿದೆ. ಆ 1,20,000 ಅಲ್ಲಿ 3/4 ಅಮೌಂಟ್ ಅನ್ನು ನಾವು ಸೇಮ್ ಮಂತ್ ಅಲ್ಲಿ ಪೇಮೆಂಟ್ ಮಾಡ್ತೇವೆ ಅಥವಾ ಕಟ್ಬಿಡ್ತೇವೆ, ಅಂದ್ರೆ ವೇಜಸ್ ಅನ್ನ ಕೊಟ್ಟು ಬಿಡ್ತೇವೆ. ಸೊ 1,20,000 3/4 ಏನಿದೆ ಆಗಸ್ಟ್ ಮಂತ್ ಗೆ ಸಂಬಂಧಪಟ್ಟಿದ್ದು. ಇನ್ನು 1,20,000 ಅಲ್ಲಿ 1/4 ಏನಿದೆ ಅದು ಯಾವ ಮಂತ್ ಗೆ ಸಂಬಂಧಪಟ್ಟಿದ್ದು? ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಂದ್ರೆ ಸೆಪ್ಟೆಂಬರ್ ಗೆ ಸಂಬಂಧಪಟ್ಟಿದ್ದು. ಆಗಸ್ಟಿನ ನೆಕ್ಸ್ಟ್ ಸೆಪ್ಟೆಂಬರ್. ಸೊ 1,20,000 ಅಲ್ಲಿ 1/4 ಮಾತ್ರ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿಯೂ ಸಹ ವೇಜಸ್ ಏನಿದೆ 1,30,000 ವೇಜಸ್ ಇದೆ ಅಲ್ವಾ, ಈ ವೇಜಸ್ ಅಲ್ಲಿ 3/4 ಅನ್ನ ಅದೇ ತಿಂಗಳಲ್ಲಿ ಪೇಮೆಂಟ್ ಮಾಡ್ತಾರೆ. ಸೊ 1,30,000 ಇನ 3/4 ಅದೇ ತಿಂಗಳು ನಾವು ಕ್ಯಾಲ್ಕುಲೇಷನ್ ಮಾಡಿ ಗಮನಕ್ಕೆ ತಗೋಬೇಕು. ಇಲ್ಲಿ ಸೆಪ್ಟೆಂಬರ್ 3/4, ಆಗಸ್ಟ್ ಆದ್ರೆ 1/4. ಸೊ ಸೆಪ್ಟೆಂಬರ್ ಅಲ್ಲಿ ವೇಜಸ್ ಆಗಿದ್ದು 1,30,000. 1,30,000 ಅಲ್ಲಿ 3/4 ಪೇಮೆಂಟ್ ಅದೇ ತಿಂಗಳಲ್ಲಿ ಆಗುತ್ತೆ. ಸೊ 97,500. ಆಗಸ್ಟ್ ಅಂತ ಬಂದಾಗ ಆಗಸ್ಟ್ ಅಲ್ಲಿ ವೇಜಸ್ ಇಲ್ಲಿ ನೋಡ್ಬೋದು. ಆಗಸ್ಟ್ ಅಲ್ಲಿ ವೇಜಸ್ 1,20,000 ಇದೆ, ಅದರಲ್ಲಿ 1/4 ಸೆಪ್ಟೆಂಬರ್ ಅಲ್ಲಿ ಪೇಮೆಂಟ್ ಮಾಡ್ತೇವೆ. ಸೊ ಆಗಸ್ಟ್ ಅಲ್ಲಿ ಪೇಮೆಂಟ್ ನೋಡಿ 1,20,000 ಇನ 1/4 ಅನ್ನ ನಾವು ಸೆಪ್ಟೆಂಬರ್ಗೆ, ಆಗಸ್ಟ್ ಇಂದು ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ಗೆ ಪೇ ಮಾಡ್ತೇವೆ. ಸೊ 30,000 ವೇಜಸ್ ಏನಿದೆ ಆಗಸ್ಟಿನ ಸಂಬಂಧಪಟ್ಟಿದ್ದು ಸೆಪ್ಟೆಂಬರ್ ಅಲ್ಲಿ ಪೇಮೆಂಟ್ ಮಾಡ್ತೇವೆ. ಸೊ ಟೋಟಲ್ ವೇಜಸ್ ಪೇಯ್ಡ್ ಇನ್ ಸೆಪ್ಟೆಂಬರ್ ಟೋಟಲ್ ಎಷ್ಟಾಗುತ್ತೆ? 1,27,500. ಸೊ ಈ ಅಮೌಂಟ್ ಕ್ಯಾಶ್ ಬಜೆಟ್ ಅಲ್ಲಿ ಹೋಗುತ್ತೆ. ಇಲ್ಲಿ ನೋಡಿ ವೇಜಸ್ 1,27,500. ಇದು ವರ್ಕಿಂಗ್ ನೋಟ್ ನಂಬರ್ 3. ಆಯ್ತಾ? ಇದಿಷ್ಟು ಇಂಪಾರ್ಟೆಂಟ್ ವರ್ಕಿಂಗ್ ನೋಟ್. 3 ವರ್ಕಿಂಗ್ ನೋಟ್ ಏನಿದೆ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾವು ಕ್ಯಾಶ್ ಬಜೆಟ್ಗೆ ಬರುವ. ಕ್ವೆಶ್ಚನ್ ಅಲ್ಲಿ ಹೇಳಿದ ಹಾಗೇನೆ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಆಗಸ್ಟಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾಗಿರುತ್ತೆ? ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರಿನ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ 2,60,000. ಅದನ್ನ ನಾವಿಲ್ಲಿ ರೆಕಾರ್ಡ್ ಮಾಡಿದ್ದೇವೆ. ಔಟರ್ ಕಾಲಮ್ ಅಲ್ಲಿ ಬರೀಬೇಕು. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಯಾವತ್ತೂ ಔಟರ್ ಕಾಲಮ್ ಅಲ್ಲಿ ಬರೀಬೇಕು. ಅಮೌಂಟ್ ಇನ್ ಔಟರ್ ಕಾಲಮ್ 2,60,000. ನೆಕ್ಸ್ಟ್ ರಿಸೀಟ್ಸ್ ಅನ್ನ ಯಾವ್ಯಾವ ಮೂಲದಿಂದ ನಮ್ಮ ಕಂಪನಿಗೆ ಹಣ ಬರ್ತಾ ಹೋಗುತ್ತೆ ಆ ಮೂಲಗಳನ್ನ ಇಲ್ಲಿ ರೆಕಾರ್ಡ್ ಮಾಡ್ತಾ ಬರ್ಬೇಕಾಗತ್ತೆ. ಅದರಲ್ಲಿ ನಮಗೆ ಕ್ವಶನ್ ಅನ್ನು ನೋಡಿದಾಗ ಕ್ಯಾಶ್ ಸೇಲ್ಸ್ ಮಾಡಿದಾಗ ಹಣ ಬರುತ್ತೆ.
ರಿಸೀಟ್ಸ್ ಫ್ರಮ್ ಡೆಟರ್ಸ್ ನಮಗೆ ಹಣವನ್ನು ಕೊಟ್ಟಾಗ ಅಥವಾ ಕ್ರೆಡಿಟ್ ಸೇಲ್ ಮಾಡಿದಾಗ ನಾವು ಡೆಟರ್ಸ್ ಪೇಮೆಂಟ್ ಮಾಡಿದಾಗ ಹಣ ಬಿಸ್ನೆಸ್ ಒಳಗಡೆ ಬರ್ತದೆ. ಅದೇ ರೀತಿಯಾಗಿ ಕ್ವಶನಿನ ಲಾಸ್ಟ್ ಪೋರ್ಷನಲ್ಲಿ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇನ್ವೆಸ್ಟ್ಮೆಂಟನ್ನು ಮಾರ್ತಾ ಇದ್ದೇವೆ, ಸೊ ಮಾರಾಟವನ್ನು ಮಾಡಿದಾಗ ನಮ್ಮ ಕೈಗೆ ಹಣ ಬರುತ್ತೆ. ಅದೇ ರೀತಿಯಾಗಿ ಸೇಲ್ ಆಫ್ ಓಲ್ಡ್ ಮಷಿನರಿ, ಹಳೆ ಮಷಿನರಿಯನ್ನು ಸಹ ನಾವು ಮಾರಾಟ ಮಾಡಿದ್ದೇವೆ, ಅದರಿಂದ ಹಣ ಬರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಶ್ ಸೇಲ್ಸ್ ಸೆಪ್ಟೆಂಬರ್ದು 7,80,000, ಇಲ್ಲಿ ಕ್ಯಾಶ್ ಸೇಲ್ಸ್ 7,80,000. ನೆಕ್ಸ್ಟ್ ಇಲ್ಲಿ ರಿಸೀಟ್ಸ್ ಫ್ರಮ್ ಡೆಟರ್ಸ್ 6,92,500. ನೋಡಿ, ರಿಸೀಟ್ಸ್ ಫ್ರಮ್ ಡೆಟರ್ಸ್ 6,92,500. ನೆಕ್ಸ್ಟ್ ಇಲ್ಲಿ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 1,20,000. ಸೆಪ್ಟೆಂಬರ್ ಮಂತಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾರಾಟ ಮಾಡಿದ್ದೇವೆ, ಅದರಿಂದ ನಮಗೆ ಹಣ ಬಂದಿದ್ದು 1,20,000. ಸೊ ಅದನ್ನು ಇಲ್ಲಿ ಬರೀತೇವೆ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 1,20,000. ನೆಕ್ಸ್ಟ್ ಸೇಲ್ ಆಫ್ ಓಲ್ಡ್ ಮಷಿನರಿ, ಹಳೆ ಮಷಿನರಿ ಇತ್ತು, ಅದನ್ನು ನಾವು ಮಾರಾಟ ಮಾಡಿದ್ವಿ, ನಮ್ಮ ಕೈಗೆ ಹಣ ಬರುತ್ತೆ 90,000. ಅದನ್ನ ಇಲ್ಲಿ ರೆಕಾರ್ಡ್ ಮಾಡ್ತೇವೆ, ಸೇಲ್ ಆಫ್ ಓಲ್ಡ್ ಮಷಿನರಿ 90,000. ಸೊ ಈ 4 ಐಟಮ್ ಕ್ಯಾಶ್ ರಿಸೀಟ್ಸ್ ಆಗಿರುತ್ತೆ. ಇದನ್ನ ಟೋಟಲ್ ಮಾಡಿದಾಗ 16,82,500 ಬರುತ್ತೆ. ಸೊ ಇಲ್ಲಿ ಆ್ಯಡ್ ಅಂತ ಇದೆ ಅಲ್ವಾ, ಆದ ಕಾರಣ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಮತ್ತೆ ರಿಸೀಟ್ಸ್ ಅನ್ನ ಆ್ಯಡ್ ಮಾಡ್ತೀವಿ. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಮತ್ತೆ ರಿಸೀಟ್ಸ್ ಅನ್ನ ಆ್ಯಡ್ ಮಾಡಿದಾಗ ನಮಗೆ 19,42,500 ಬರುತ್ತೆ. ಥರ್ಡ್ ಸ್ಟೆಪ್ ಲೆಸ್ ಪೇಮೆಂಟ್. ಸೊ ಏನೆಲ್ಲ ಪೇಮೆಂಟ್ ಇದೆ ಅಲ್ವಾ, ಇದಿಷ್ಟು 6 ಐಟಮ್ ಪೇಮೆಂಟ್ ಇದೆ, ಅದನ್ನ ಲೆಸ್ ಮಾಡ್ತಾ ಬರ್ಬೇಕು. ಅದರಲ್ಲಿ ಫಸ್ಟ್ ಕ್ಯಾಶ್ ಪರ್ಚೇಸಸ್ 3,20,000. ಸೆಪ್ಟೆಂಬರ್ ಮಂತಲ್ಲಿ ಆದಂತ ಕ್ಯಾಶ್ ಪರ್ಚೇಸಸ್, ಇಲ್ಲಿ ನೋಡಿ ಕ್ಯಾಶ್ ಪರ್ಚೇಸಸ್ 3,20,000. ಅದನ್ನ ನಾವಿಲ್ಲಿ ರೆಕಾರ್ಡ್ ಮಾಡಿದ್ವಿ 3,20,000. ನೆಕ್ಸ್ಟ್ ಪೇಮೆಂಟ್ ಟು ಕ್ರೆಡಿಟರ್ ಅಥವಾ ಕ್ರೆಡಿಟ್ ಪರ್ಚೇಸಸ್ 87,000. ಅದನ್ನ ಇಲ್ಲಿ ನೋಡ್ತೇವೆ ನಾವು, ಕ್ರೆಡಿಟ್ ಪರ್ಚೇಸಸ್ 87,000. ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲಿ ಏನು 87,000 ಇದೆ ಅದನ್ನ ನಾವಿಲ್ಲಿ ರೆಕಾರ್ಡ್ ಮಾಡ್ತೇವೆ. ನಂತರ ಇರುವಂತದ್ದು ವೇಜಸ್, ವರ್ಕಿಂಗ್ ನೋಟ್ ನಂಬರ್ 3 ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ 1,27,500. ಸೊ ಅದನ್ನ ಇಲ್ಲಿ ಕ್ಯಾಶ್ ಬಜೆಟ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಸ್ಯಾಲ್ರಿಗೆ ಸಂಬಂಧಪಟ್ಟಿದೆ. ಕ್ವಶನಿಗೆ ಹೋಗುವ. ಕ್ವಶನ್ ಅಲ್ಲಿ ನಮಗೆ ಸ್ಯಾಲ್ರಿ ಬಗ್ಗೆ ಕೊಟ್ಟಿದ್ದಾರೆ. ಸ್ಯಾಲರಿ ಸೆಪ್ಟೆಂಬರ್ 90,000 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಇದೆ, ಇಲ್ಲಿ ಸ್ಯಾಲ್ರಿ ಅಂತ ಬಂದಾಗ ಆಗಸ್ಟ್ ಮಂತ್ ಅಲ್ಲಿ ನೋಡಿ, ಆಗಸ್ಟ್ ಮಂತ್ ಅಲ್ಲಿ ಸ್ಯಾಲ್ರಿ 80,000 ಪೇಯಬಲ್ ಇನ್ ದ ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರೆ ಆಗಸ್ಟ್ ಏನ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್. ಸೊ ಸೆಪ್ಟೆಂಬರ್ ಅಲ್ಲಿ 80,000 ಪೇಮೆಂಟ್ ಮಾಡ್ತಾರೆ, ಆಯ್ತಾ. ಈಗ ಸೆಪ್ಟೆಂಬರಿನ ಸ್ಯಾಲ್ರಿ ಏನ್ ಮಾಡೋದಪ್ಪ ಅಂತ ಆಗ್ತದೆ 90,000. ಸೊ ಈ ಸೆಪ್ಟೆಂಬರ್ ಅಲ್ಲಿ ಇರುವಂತ 90,000 ಸ್ಯಾಲ್ರೀಸ್ ಏನಿದೆ ನೆಕ್ಸ್ಟ್ ಮಂತ್ ಪೇಮೆಂಟ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಹಾಗೆ ಇದೆ ನೋಡಿ, ಪೇಯಬಲ್ ಇನ್ ದ ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್ ಅಂತ ಇದೆ ಅಲ್ವಾ, ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್. ಇದು ಸಹ ಪೇಯಬಲ್ ಇನ್ ದ ಫಸ್ಟ್ ವೀಕ್ ಆಫ್ ನೆಕ್ಸ್ಟ್ ಮಂತ್. ಸೊ ಆದ ಕಾರಣ 90,000 ಸೆಪ್ಟೆಂಬರ್ ಅಲ್ಲಿ ಆಗಿದ್ದು ನೆಕ್ಸ್ಟ್ ಮಂತ್ ಅಂದ್ರೆ ಅಕ್ಟೋಬರಿಗೆ ಹೊರಟೋಗ್ತದೆ. ಸೊ ಇದನ್ನ ಬರೀ ಹಾಗೆ ಇಲ್ಲ ಕ್ಯಾಶ್ ಬಜೆಟ್ ಅಲ್ಲಿ. ಸೊ ಇದನ್ನ ಬರಿಬೇಕು, ಆಗಸ್ಟ್ ಅಲ್ಲಿ ಇರುವಂತ ಸ್ಯಾಲರಿಯನ್ನ ನೆಕ್ಸ್ಟ್ ಮಂತ್ ಪೇಮೆಂಟ್ ಮಾಡ್ತಾರೆ 80,000. ಸೊ ಸ್ಯಾಲರಿ ಇಲ್ಲಿ 80,000. ಗಾಟ್ ದ ಪಾಯಿಂಟ್. ನೆಕ್ಸ್ಟ್ ಪೇಮೆಂಟ್ ಯಾವುದಿದೆ, ಪವರ್ ಬಿಲ್. ಪವರ್ ಬಿಲ್ ಏನ್ ಹೇಳ್ತಾರೆ, 38,000 ಆಗಸ್ಟ್ ಮಂತ್ ಅಲ್ಲಿ ಆಗಿದೆ, ವಿಚ್ ಇಸ್ ಪೇಬಲ್ ಇನ್ ದ ನೆಕ್ಸ್ಟ್ ಮಂತ್. ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್. ಸೊ ಪವರ್ ಬಿಲ್ 38,000 ಸೆಪ್ಟೆಂಬರ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ. ಹಾಗಾದ್ರೆ ಇದು ಏನು ಪವರ್ ಬಿಲ್ಲು 46,000 ಸೆಪ್ಟೆಂಬರ್ ಅಲ್ಲಿ ಆಗಿದ್ದು, ಅದನ್ನ ನೆಕ್ಸ್ಟ್ ಮಂತ್ ಪೇಮೆಂಟ್ ಮಾಡ್ತಾರೆ, ಅದು ಅಕ್ಟೋಬರ್ಗೆ ಹೊರಟೋಗ್ತದೆ. ಸೊ ಈ 46,000 ಅನ್ನ ನಾವು ಇಗ್ನೋರ್ ಮಾಡ್ಬೇಕು, ನೆಗ್ಲೆಕ್ಟ್ ಮಾಡ್ಬೇಕು. ಇದನ್ನ ಗಮನಕ್ಕೆ ತಗೋಬೇಕು. ಪವರ್ ಬಿಲ್ 38,000 ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್ಗೆ 38,000. ಇಲ್ಲಿ ಬಂದಾಗ ನೋಡಿ ಪವರ್ ಬಿಲ್ 38,000, ಆಯ್ತಾ. ನೆಕ್ಸ್ಟ್ ಏನಿದೆ, ಇನ್ವೆಸ್ಟ್ಮೆಂಟ್ ಇನ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಪ್ಟೆಂಬರ್ ಮಂತ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್ 10 lakh. ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂತ ಇದ್ದಾಗ ಅದೇ ತಿಂಗಳಲ್ಲಿ ಹಣವನ್ನು ಕೊಟ್ಟು 10 ಲಕ್ಷವನ್ನ ಕಾರ್ಪೊರೇಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಆ ಕ್ಯಾಶ್ ಪೇಮೆಂಟ್ ಅನ್ನ ಇಲ್ಲಿ ರೆಕಾರ್ಡ್ ಮಾಡ್ತೀವಿ.
ಇನ್ವೆಸ್ಟ್ಮೆಂಟ್ ಇನ್ ಕಾರ್ಪೊರೇಟ್ ಸೆಕ್ಯೂರಿಟೀಸ್ 10 lakh. ಸೊ ಇದೆಲ್ಲ ಏನಾಗುತ್ತೆ, ಕ್ಯಾಶ್ ಪೇಮೆಂಟ್. ಆ ಎಲ್ಲ ಪೇಮೆಂಟನ್ನು ನಾವು ಏನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ಔಟರ್ ಕಾಲಮಲ್ಲಿ 16,52,500. ಸೊ ಇಲ್ಲಿ ಲೆಸ್ ಅಂತ ಇದೆ, ಆದ ಕಾರಣ ಇದರಿಂದ 1942,500 minus 16,52,500, total will be 2,90,000. So answer has to be written as closing balance of cash. Closing balance of cash for the month of September 2,90,000. ಈ ರೀತಿಯಾಗಿ ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಟ್ ಬರ್ಕೊಳ್ಳಿ ನಿಮ್ಮ ನೋಟ್ಬುಕ್ಕಿನಲ್ಲಿ. ಪ್ರಾಬ್ಲಮ್ ಸೊಲ್ಯೂಷನ್ ಆದ ನಂತರ payment towards purchase of machinery is to be done in October, hence it will not appear in the cash budget of September. Note number 2, salary and power bill of August is paid in September as given in the problem. Problem ಅಲ್ಲಿ adjustment ಕೊಟ್ಟ ಹಾಗೆ ತಗೋಬೇಕು, which means September is paid in the month of October. ಈ ಎರಡು ನೋಟ್ ಅನ್ನು ನೀವು ಸೊಲ್ಯೂಷನ್ ಆದ ನಂತರ ಬರಿಬೇಕಾಗುತ್ತೆ. ಥ್ಯಾಂಕ್ ಯು.